ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿದಂತ ಪ್ರಕರಣ. ಅದು ಇತ್ತೀಚೆಗೆ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣ ಮೂಲಕ ಚರ್ಚೆಗೆ ಬಂದಿತ್ತು. ಕಾರಣ ಏನಪ್ಪಾ ಅಂದ್ರೆ, ಈ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಹಾಗೆ ಮಾಜಿ ಸಚಿವಾಗಿದ್ದಂಥ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿತ್ತು. ಆ ವ್ಯಕ್ತಿ ಜೈಲಿನಲ್ಲಿ ಇದ್ರು. ಆದರೆ ಇತ್ತೀಚೆಗೆ ಜಾಮೀನು ಸಿಕ್ಕಿ ಹೊರಗಡೆ ಬಂದ್ರು. ಆಗ ದರ್ಶನ್ ಅಭಿಮಾನಿಗಳು ಕೇಳೋದಕ್ಕೆ ಶುರು ಮಾಡ್ಕೊಂಡ್ರು, ಓರ್ವ ಶಾಸಕ ಮಾಜಿ ಸಚಿವನಿಗೆ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಗುತ್ತೆ, ಅದು ಕೂಡ ಶಿಕ್ಷೆ ಪ್ರಕಟ ಆದ ಬಳಿಕ ದರ್ಶನ್ ಯಾಕಿಲ್ಲ ಅಂತ ಒಂದಷ್ಟು ಮಂದಿ ಕೇಳೋದಕ್ಕೆ ಶುರು ಮಾಡ್ಕೊಂಡಿದ್ರು. ಅದು ಎಲ್ಲಿವರೆಗೆ ಹೋಯ್ತು ಅಂದ್ರೆ, ಡಿ ಕೆ ಶಿವಕುಮಾರ್ ರಾಮನಗರದಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮುಂದೆ ಗಟ್ಟಿಯಾಗಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಡಿ ಕೆ ಶಿವಕುಮಾರ್ ಕೂಡ ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದು ಒಂದು ಕಡೆಯಿಂದ. ಇದೀಗ ಅದೇ ಕೊಲೆ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ಗೆ ಕಾನೂನು ಕುಣಿಕೆ ಇನ್ನಷ್ಟು ಟೈಟ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಪ್ರಕರಣದಲ್ಲಿ ಇನ್ನಷ್ಟು ಒಂದು ರೀತಿಯಲ್ಲಿ ದರ್ಶನ್ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತ ಸ್ಥಿತಿಯನ್ನ ಇದೀಗ ಎದುರಿಸ್ತಾ ಇದ್ದಾರೆ. ಅದೇನು ಅಂತ ಹೇಳ್ತಾ ಹೋಗ್ತೇನೆ. ಬಂಧುಗಳೇ, ಇಲ್ಲಿವರೆಗಿನ ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ನಟ ದರ್ಶನ್, ಪವಿತ್ರ ಗೌಡ ಇವ್ಯಾರಿಗೂ ಕೂಡ ಜಾಮೀನು ಸದ್ಯಕ್ಕಿಲ್ಲ. ಮುಂದಿನ ವರ್ಷ ಅಂದ್ರೆ 2027 ಮೇ ತಿಂಗಳ ಸಂದರ್ಭದಲ್ಲಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಅಲ್ಲಿವರೆಗೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಅದು ಕೂಡ ರಿಜೆಕ್ಟ್ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ. ಇದು ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಕೋರ್ಟ್ನಲ್ಲಿ ಈಗಾಗಲೇ ಟ್ರಯಲ್ ನಡೀತಾ ಇದೆ, ಅಂದ್ರೆ ವಿಚಾರಣೆ ನಡೀತಾ ಇದೆ. ಸಾಕಷ್ಟು ಸಾಕ್ಷಿಗಳ ವಿಚಾರಣೆ ಕೂಡ ನಡೆದು ಹೋಗಿದೆ. ಅದರ ನಡುವೆ ಓರ್ವ ಸಾಕ್ಷಿಯ ಮೇಲೆ ಒತ್ತಡನೋ ಬೆದರಿಕೆಯನ್ನು ಹಾಕಿದಂತ ಕಾರಣಕ್ಕಾಗಿ ಒಂದು 3 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಅವ್ರು ಜಾಮೀನಿನ ಮೇಲೆ ಹೊರಗಡೆ ಹೋದ್ರು. ಅದೊಂದು ಬೆಳವಣಿಗೆ ಆಗಿತ್ತು. ಇನ್ನೊಂದು ಕಡೆಯಿಂದ ಸಾಕ್ಷಿ ವಿಚಾರಣೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಟ್ರಯಲ್ ಮುಗಿಯೋದಕ್ಕೆ ಒಂದು 6 ತಿಂಗಳು ಟೈಮ್ ತಗೊಳ್ಬಹುದು ಅಂತ ಅನ್ಸುತ್ತೆ. ಸಾಕಷ್ಟು ಸಾಕ್ಷಿಗಳು ಇರುವಂತ ಕಾರಣಕ್ಕಾಗಿ ಟ್ರಯಲ್ ಮುಗಿದ ಬಳಿಕ ನಟ ದರ್ಶನ್ ಹಾಗೆ ಇತರೆ ಆರೋಪಿಗಳು ದೋಷಿನ ಅಥವಾ ನಿರ್ದೋಷಿನ ಅನ್ನೋದು ತೀರ್ಮಾನ ಆಗತ್ತೆ. ದೋಷಿ ಅಂತ ಆದರೆ ಎಷ್ಟು ವರ್ಷ ಅಂತ ಶಿಕ್ಷೆಯು ಕೂಡ ಪ್ರಕಟ ಆಗುತ್ತೆ. ನಿರ್ದೋಷಿ ಅಂತ ಆದ್ರೆ ಕಂಪ್ಲೀಟ್ ರಿಲೀಫ್ ಸಿಕ್ಕಂತಾಗುತ್ತೆ. ಅವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಇದು ಒಂದು ಕಡೆಯ ಬೆಳವಣಿಗೆ. ಇವತ್ತದರ ನಡುವೆ ಆಗಿರುವಂತ ಒಂದು ಪ್ರಮುಖವಾದಂತ ಬೆಳವಣಿಗೆ. IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್ ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ ಸೌಲಭ್ಯ, ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ, ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ, ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪ್ರಯಾಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ನಟ ದರ್ಶನ್ ಜೊತೆಗೆ ಇದ್ದಂಥವರೇ ಅಥವಾ ಆತ್ಮೀಯ ಸ್ನೇಹಿತರೇ ಇದೀಗ ನಟ ದರ್ಶನ್ಗೆ ಮುಳುವಾಗಿ ಬಿಟ್ಟಿದ್ದಾರೆ. ಏನು ಅಂದ್ರೆ, ನಿನ್ನೆ ಸಂಜೆಯ ಸುಮಾರಿಗೆ ನಟ ದರ್ಶನ್ ಅತ್ಯಾಪ್ತ, ಈ ಕ್ಷಣಕ್ಕೂ ಕೂಡ ನಟ ದರ್ಶನ್ ಜೊತೆಗೆ ಸೆಲ್ನಲ್ಲಿ ಇರುವಂತ ಪ್ರದೋಷ್, ಆರೋಪಿ ನಂಬರ್ 14 ಪ್ರದೋಷ್ ಮಾಫಿ ಸಾಕ್ಷಿಗೋಸ್ಕರ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದು ಒಂದು ಶಾಕ್ ಮೇಲ್ ಶಾಕ್ ಎನ್ನುವ ರೀತಿಯಲ್ಲಿ ಆರೋಪಿ ನಂಬರ್ 8 ಆಗಿರುವಂತ ರವಿಶಂಕರ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಾಫಿ ಸಾಕ್ಷಿಗೋಸ್ಕರ. 10ನೇ ಆರೋಪಿಯಾಗಿರುವಂತ ವಿನಯ್, ದರ್ಶನ್ಗಂತೂ ಇನ್ನೂ ಅತ್ಯಾಪ್ತ, ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಾಫಿ ಸಾಕ್ಷಿಗೋಸ್ಕರ. ಮೊದಲಿಗೆ ಏನಿದು ಮಾಫಿ ಸಾಕ್ಷಿ ಅಂತ ಗಮನಿಸಿ, ಅದಾದ ಬಳಿಕ ಅವ್ರ ಅರ್ಜಿಯಲ್ಲಿ ಏನಿದೆ ಅನ್ನೋದು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಮಾಫಿ ಸಾಕ್ಷಿ ಅಂದ್ರೆ ಸಿಂಪಲ್. ಈಗ ಯಾವುದೋ ಒಂದು ಪ್ರಕರಣದಲ್ಲಿ ಒಂದು 10 ರಿಂದ 12 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಯಾವುದೋ ಒಬ್ಬ ಆರೋಪಿಗೆ ಒಂದು ಹಂತಕ್ಕೆ ಅನ್ಸತ್ತೆ, ನನಗೆ ಈ ಪ್ರಕರಣದಲ್ಲಿ ಏನಾದರೂ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ, ಹೇಗಾದ್ರೂ ನಾನು ಇದರಲ್ಲಿ ತಪ್ಪಿಸ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ, ಅಥವಾ ಆತನಿಗೆ ಏನೋ ಪಶ್ಚಾತ್ತಾಪ ಕಾಡಬಹುದು, ಅಥವಾ ಇನ್ನೊಂದೇನೋ ಅನ್ಸಬಹುದು, ಅಥವಾ ಯಾರಾದ್ರೂ ಆತನಿಗೆ ಸಲಹೆಯನ್ನ ಕೊಡಬಹುದು. ಆಗ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಾದ್ರೆ, ನೋಡಿ ಸ್ವಾಮಿ, ಈ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯೂ ಕೂಡ ನನಗೆ ಗೊತ್ತಿದೆ, ನಾನೇ ಅದಕ್ಕೆ ಪ್ರತ್ಯಕ್ಷವಾದಂತ ಸಾಕ್ಷಿ ಆಗಿದ್ದೇನೆ, ನನಗೆ ನೀವು ಕ್ಷಮಾದಾನವನ್ನ ನೀಡಿ ಅಥವಾ ನನಗೀಗ ಜಾಮೀನನ್ನ ನೀಡಿ, ನೀವು ನನಗೆ ಕ್ಷಮಾದಾನವನ್ನ ನೀಡಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಎಲ್ಲವನ್ನೂ ಕೂಡ ಹೇಳ್ತೇನೆ ಅಂತ ಹೇಳಿ ಆತೊಂದು ಪ್ರಮಾಣ ಪತ್ರವನ್ನು ಸಲ್ಲಿಸೋದು, ಅಥವಾ ಕೋರ್ಟ್ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ಕೊಡೋದು. ಅದಾದ ಬಳಿಕ ಆ ಸ್ಟೇಟ್ಮೆಂಟ್ಗೆ ತಕ್ಕ ಹಾಗೆ, ಪ್ರಮಾಣ ಪತ್ರಕ್ಕೆ ತಕ್ಕ ಹಾಗೆ ಆತ ಬದ್ಧನಾಗಿರೋದನ್ನೇ ಮಾಫಿ ಸಾಕ್ಷಿ ಅಂತ ಹೇಳಿ ಕರಿತೀವಿ. ಈ ಮಾಫಿ ಸಾಕ್ಷಿ ಆರೋಪಿಗಳಿಗೆ ಹೇಗೆ ಮುಳುವಾಗುತ್ತೆ ಅಂದ್ರೆ, ಅದು ಪ್ರಾಸಿಕ್ಯೂಷನ್ಗೆ ದೊಡ್ಡದಾಗಿರುವಂತ ಬಲವನ್ನ ತಂದು ಕೊಡುತ್ತೆ. ಪ್ರಾಸಿಕ್ಯೂಷನ್ ಮೊದಲೇ ಒಂದಷ್ಟು ಐ ವಿಟ್ನೆಸ್, ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನೂ ಕೂಡ ಕಲೆ ಹಾಕಿರ್ತಾರ. ಇಂತಹ ಸಂದರ್ಭದಲ್ಲಿ ಈ ಆರೋಪಿಗಳ ಜೊತೆ ಇದ್ದಂತ ಒಬ್ಬನೇ ಸತ್ಯವನ್ನು ಒಪ್ಪಿಕೊಂಡು ಬಿಟ್ರೆ
ಅದು ಸಹಜವಾಗಿ ಪ್ರಾಸಿಕ್ಯೂಷನ್ ಬಲ ಆಗುತ್ತೆ, ಇತರ ಆರೋಪಿಗಳಿಗೆ ದೊಡ್ಡ ಮಟ್ಟಿಗೆ ಕಂಟಕ ಆಗುತ್ತೆ. ಉದಾಹರಣೆಗೆ ವಿನಯ್ ಕುಲಕರ್ಣಿಗೆ ಯಾಕೆ ಶಿಕ್ಷೆ ಆಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ಬೇರೆ ಬೇರೆ ಸಾಕ್ಷಿಗಳಿದ್ವು. ಅದರಲ್ಲಿ ಒಂದು ಪ್ರಮುಖ ಸಾಕ್ಷಿ ಏನಾಯ್ತು ಅಂದ್ರೆ A1 ಆರೋಪಿಯಾಗಿದ್ದಂತ ಬಸವರಾಜ ಮುತ್ತಗಿ ಆ ವ್ಯಕ್ತಿಯೇ ಮಾಫಿ ಸಾಕ್ಷಿಯಾಗಿ ಬದಲಾಗಿಬಿಟ್ರು. ಎಲ್ಲವನ್ನೂ ಕೂಡ ಹೇಳ್ತೀನಿ ಅಂತ ಹೇಳಿ ಸತ್ಯವನ್ನು ಒಪ್ಕೊಂಡ್ಬಿಟ್ರು. ಆ ಕಾರಣಕ್ಕಾಗಿ ಏನಾಗ್ಬಿಡ್ತು, ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಯಿತು. ಇಲ್ಲಿ ಏನಾಗಿದೆ, ಈಗ ಮೂರು ಜನ ಮುಂದೆ ಬಂದಿದ್ದಾರೆ. ಹಾಗಾದ್ರೆ ಮುಂದೇನು, ಅವರ ಅರ್ಜಿಯಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಪ್ರದೋಷ್ ಅರ್ಜಿಯಲ್ಲಿ ಏನಿದೆ ಅಂದ್ರೆ ನಾನು ಎಲ್ಲಾ ಸತ್ಯವನ್ನು ಕೂಡ ಹೇಳ್ತೇನೆ, ನನಗೆ ಕ್ಷಮಾದಾನವನ್ನು ನೀಡಿ ಅಂತ ಕೇಳ್ಕೊಂಡಿದ್ದಾರೆ. ಜೊತೆಗೆ ದರ್ಶನ್ ಜೊತೆಗೆ ಈಗ ಸೆಲ್ನಲ್ಲಿ ಇದ್ದಾರಲ್ಲ, ನನ್ನ ಬೇರೆ ಕಡೆ ವರ್ಗಾಯಿಸಿ ಅಂತ. ಅಂದ್ರೆ ಅಲ್ಲಿದ್ರೆ ಒತ್ತಡ ಅಥವಾ ಇನ್ಫ್ಲುಯೆನ್ಸ್ ಆಗುವಂತ ಸಾಧ್ಯತೆ ಅಂತದೆಲ್ಲವನ್ನು ಕೂಡ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ಇವತ್ತು ಅರ್ಜಿ ವಿಚಾರಣೆ ನಡೆದು ಅದಕ್ಕೆ ಸಂಬಂಧಪಟ್ಟಾಗ ಒಂದು 2-3 ದಿನಗಳಲ್ಲಿ ಏನು ಅಂತ ಹೇಳಿ ಕ್ಲಿಯರ್ ಪಿಕ್ಚರ್ ಸಿಗುವಂತ ಸಾಧ್ಯತೆ ಇದೆ. ಈಗ ದರ್ಶನ್ ಪರ ವಕೀಲರು ಹಾಗೆ SPP ಪ್ರಸನ್ನ ಕುಮಾರ್ ಅವ್ರ ನಡುವೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಪ್ರದೋಷ್ ಒಟ್ಟಾರೆಗೆ ಈ ರೀತಿಯ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾನು ಎಲ್ಲ ಸತ್ಯವನ್ನು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೇನೆ, ನನಗೆ ಕ್ಷಮೆ ಕೊಡಿ ಎನ್ನುವ ರೀತಿಯಲ್ಲಿ. ಯಾಕೆ ಪ್ರದೋಷ್ ಹೀಗೆ ಮಾಡಿರಬಹುದು ಅಂದ್ರೆ ಈ ಪ್ರಕರಣದಲ್ಲಿ ಸಜೆ ಆಗಬಹುದು, ಶಿಕ್ಷೆ ಆಗಬಹುದು ಅಂತ ಪ್ರದೋಷ್ಗೆ ಅನಿಸಿರಬಹುದು. ಅಥವಾ ಇಷ್ಟು ದಿನಗಳ ಕಾಲ ಸುದೀರ್ಘವಾಗಿ ಜೈಲಿನಲ್ಲಿದ್ದು ಏನೋ ಒಂದು ರೀತಿಯಲ್ಲಿ ಸಂಕಟ ಶುರುವಾಗಿರಬಹುದು. ಅಥವಾ ಕೊಲೆಯಲ್ಲಿ ನಾನು ನೇರವಾಗಿ ಭಾಗಿಯಾಗಿಲ್ಲ ಆದ್ರೂ ನಾನು ಸಿಕ್ಕಾಕ್ಸ್ಬಿಟ್ರು ಅಂತಲೂ ಕೂಡ ಅನಿಸಿರಬಹುದು. ಅಥವಾ ಸೆಲ್ ಒಳಗಡೆ ಇದ್ದಾಗ ದರ್ಶನ್ ಹಾಗೆ ಪ್ರದೋಷ್ ನಡುವೆ ಏನಾದರೂ ಮನಸ್ತಾಪ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಈಗ ಪ್ರದೋಷ್ ಪಾತ್ರ ಏನು ಈ ಪ್ರಕರಣದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ A to Z ಎಲ್ಲಾ ರೀತಿಯಲ್ಲೂ ಕೂಡ ಈ ಪ್ರಕರಣದಲ್ಲಿ ಪ್ರದೋಷ್ ಪಾತ್ರ ಇದೆ. ಅಂದರೆ ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿದ್ರಿಂದ ಹಿಡಿದು, ಅದಕ್ಕೂ ಮುಂಚೆ ಅವರೆಲ್ಲೋ ಸ್ಟೋನಿ ಬ್ರೂಕ್ ಇದರಲ್ಲೇನೋ ಪಾರ್ಟಿ ಮಾಡಿದ್ರಲ್ಲ ಅಲ್ಲಿಂದ ಹಿಡಿದು, ಅದಾದ ಬಳಿಕ ಪವಿತ್ರ ಗೌಡಳನ್ನ ಶೆಡ್ಗೆ ಕರ್ಕೊಂಡು ಬಂದಿರೋದ್ರಿಂದ ಹಿಡಿದು, ಅದಾದ ನಂತರ ರೇಣುಕಾ ಸ್ವಾಮಿ ಕೊಲೆ ಆದ ಬಳಿಕ ಒಂದಷ್ಟು ಆರೋಪಿಗಳನ್ನ ಸರೆಂಡರ್ ಮಾಡಿಸಿದ್ರಲ್ಲ, ದರ್ಶನ್ನಿಂದ 30 ಲಕ್ಷ ಹಣದ ವ್ಯವಹಾರ ನಡೆಸಿದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಪ್ರದೋಷ್ ಪಾತ್ರ ಇದರಲ್ಲಿದೆ. ಆದ್ರೆ ಒಂದು ಕಡೆ ಚಾರ್ಜ್ ಶೀಟ್ ನ ಉಲ್ಲೇಖ ಆಗಿದೆ. ಪ್ರದೋಷ್ ಹೇಳ್ತಾರಂತೆ ರೇಣುಕಾ ಸ್ವಾಮಿಗೆ ಹೊಡೆಯುವಾಗ ಜಾಸ್ತಿ ಹೊಡಿಬೇಡಿ, ಆಯ್ತು ಹೊಡೆದಿದ್ದಾಗಿದೆ, ಬಿಟ್ ಕಳಿಸಿ ಎನ್ನುವಂತ ರೀತಿಯಲ್ಲಿ ಪ್ರದೋಷ್ ಹೇಳಿದಂತ ಉಲ್ಲೇಖವೂ ಕೂಡ ಇದೆ. ಪ್ರದೋಷ್ ಯಾರು ಅಂದ್ರೆ ದರ್ಶನ್ ಅತ್ಯಾಪ್ತ, ಒಂದು ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿದಂತ ಮನುಷ್ಯ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಓರ್ವ ಪ್ರಮುಖ ನಾಯಕನ ಸಂಬಂಧಿ ಎನ್ನುವಂತ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಒಟ್ಟಾರೆಗೆ ಪ್ರದೋಷ್ ಈ ಪ್ರಕರಣದಲ್ಲಿ ಸಾಕಷ್ಟು ಪಾತ್ರ ಇದೆ. ಒಟ್ಟಾರೆಗೆ ಪಟ್ಟಣಗೆರೆ ಶೆಡ್ ಒಳಗಡೆ ಏನಾಯ್ತು ಅನ್ನೋದ್ರ ಬಗ್ಗೆ ನಿಖರವಾದಂತ ಮಾಹಿತಿ ಪ್ರದೋಷ್ಗೆ ಇದೆ. ಇನ್ನುಳಿದಂತವ್ರು ಇಬ್ರು ಯಾರು, ರವಿಶಂಕರ್ ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಕರ್ಕೊಂಡು ಬಂದಿದ್ದು ದರ್ಶನ್ ಅಭಿಮಾನಿ ಆತ ವಿನಯ್ ನಿಮಗೆ ಗೊತ್ತಿದೆ, ಸ್ಟೋನಿ ಬ್ರೂಕ್ ಇದ್ರ ಮಾಲೀಕ ಆತ. ದರ್ಶನ್ಗೆ ಆಪ್ತರಲ್ಲಿ ಆಪ್ತ, ಆರಂಭದಿಂದ ಕೊನೆಯವರೆಗೂ ಆತನ ಪಾತ್ರವೂ ಕೂಡ ಇದೆ. ಒಟ್ಟಾರೆಗೆ ಪ್ರಮುಖರು ಯಾರಿದ್ರು ಅವರೆಲ್ಲರೂ ಕೂಡ ಇದೀಗ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಮುಂದಿನ ಪ್ರಕ್ರಿಯೆ ಏನು, ಸದ್ಯ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಮೊದಲಿಗೆ ಇವರು ಮಾಫಿ ಸಾಕ್ಷಿ ಆಗೋದಕ್ಕೆ ಪ್ರಾಸಿಕ್ಯೂಷನ್ ಒಪ್ಪಿಗೆಯನ್ನು ಕೊಡಬೇಕು. ಯಾಕೆ ಒಪ್ಪಿಗೆಯನ್ನು ಕೊಡಬೇಕು ಅಂದ್ರೆ ಅವ್ರು ಮಾಫಿ ಸಾಕ್ಷಿ ಆಗ್ತಾರೆ ಅಂದಾಗ ಅವ್ರಿಗೆ ಕ್ಷಮಾದಾನವನ್ನು ನೀಡಬೇಕಾಗುತ್ತೆ. ಅವರಿಗೆ ಕ್ಷಮಾದಾನವನ್ನ ನೀಡೋದಕ್ಕೆ ಮೊದಲಿಗೆ ಪ್ರಾಸಿಕ್ಯೂಷನ್ ಒಪ್ಪಿಗೆಯನ್ನು ಕೊಡಬೇಕು. ಅದಾದ ಬಳಿಕ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇದೆಯಲ್ಲ, ಈಗ ದರ್ಶನ್ ಪರ ವಕೀಲರು ಹಾಗೆ ಇತರೆ ಆರೋಪಿಗಳ ಪರ ವಕೀಲರಿಗೂ ಕೂಡ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಈಗಾಗಲೇ ಅವರು ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ ಬಳಿಕ ಕೋರ್ಟ್ ಇದನ್ನ ಪರಿಗಣಿಸುತ್ತೆ. ಏನು ಈತ ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ, ಏನು ಎತ್ತ ಅಂತೇಳಿ ಅನ್ಸಿದ್ರೆ, ಕೋರ್ಟ್ಗೆ ಕನ್ವಿನ್ಸ್ ಆಯಿತು ಅಂತ ಆದ್ರೆ ಅದಾದ ಬಳಿಕ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ 164 ಹೇಳಿಕೆಯನ್ನು ದಾಖಲಿಸಿಕೊಳ್ಳುತ್ತೆ, ಆತನ ಪ್ರಮಾಣ ಪತ್ರವನ್ನು ಕೂಡ ಸ್ವೀಕರಿಸುತ್ತೆ. ಅದಾದ ಬಳಿಕ ಆತನಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಕ್ಷಮಾದಾನ ಅಂತದೆಲ್ಲವೂ ಕೂಡ ಸಿಗುವ ಸಾಧ್ಯತೆಗಳು ಇರುತ್ತೆ. ಆತ ಈ ಪ್ರಕರಣದಲ್ಲಿ ಪ್ರಮುಖವಾದಂತ ಸಾಕ್ಷಿ ಆಗಿಬಿಡ್ತಾನೆ. ಈಗಿಲ್ಲಿ ಪ್ರದೋಷ್, ರವಿಶಂಕರ್, ವಿನಯ್ 3 ಜನ ಇದ್ದಾರೆ. ಇದರಲ್ಲಿ ಯಾರನ್ನ ಅಂದ್ರೆ ಪ್ರಾಸಿಕ್ಯೂಷನ್ ಏನ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಯಾರ ಸಾಕ್ಷಿ ನಮಗೆ ಬಲ ನೀಡುತ್ತೆ ಶಿಕ್ಷೆಯನ್ನು ಕೊಡಿಸುವ ನಿಟ್ಟಿನಲ್ಲಿ, ಯಾರ ಸಾಕ್ಷಿ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಪರಿಗಣಿಸಿ ಅದರಲ್ಲಿ ಯಾರು ಮಾಫಿ ಸಾಕ್ಷಿ ಆಗಬೇಕು ಅಂತ ಅವ್ರು ಪರಿಗಣಿಸುವ ಸಾಧ್ಯತೆ ಇದೆ. 3ಕ್ಕೆ 3 ಪರಿಗಣಿಸುವಂತ ಸಾಧ್ಯತೆಯನ್ನು ಕೂಡ ಈ ಸಂದರ್ಭದಲ್ಲಿ ತಳ್ಳಿ ಹಾಕುವಂತಿಲ್ಲ. ಅವರೆಲ್ಲರೂ ಕೂಡ ಯಾಕೆ ಒಬ್ಬರಾದ ಬಳಿಕ ಒಬ್ರು ಮುಂದೆ ಬರ್ತಿದ್ದಾರೆ ಅಂದ್ರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ, ಅಥವಾ ಏನೋ ಅನ್ಸಿರ್ಬಹುದು ಇದ್ರಲ್ಲಿ ಸಜೆ ಆಗುತ್ತೆ ಅನ್ನೋ ರೀತಿಯಲ್ಲಿ, ಅಥವಾ ಒಳಗಡೆ ಇದ್ದಾಗಲೇ ದರ್ಶನ್ ಜೊತೆಗೆ ಏನಾದರೂ ಸಂಘರ್ಷ ಆಗಿರುವಂತ ಸಾಧ್ಯತೆ ಅಂತದೇನೋ ಗೊತ್ತಿಲ್ಲ. ಇಷ್ಟು ದಿನ ಆತ್ಮೀಯ ಸ್ನೇಹಿತರಾಗಿರ್ಬೋದು, ಇಷ್ಟು ದಿನಗಳ ಕಾಲ ಒಂದೇ ಸೆಲ್ ಒಳಗಡೆ ಇದ್ದಾಗ ಏನ್ ಬೇಕಾದ್ರೂ ಆಗಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ಪ್ರಕ್ರಿಯೆ ಇದು. ಒಟ್ಟಾರೆ ಏನಾಗುತ್ತೆ ಎಲ್ಲವೂ ಕೂಡ ಕೋರ್ಟ್ ಮೇಲೆ ಡಿಪೆಂಡ್. ಬಹುತೇಕ ಇವರು ಮಾಫಿ ಸಾಕ್ಷಿ ಆಗೋದಕ್ಕೆ ಕೋರ್ಟ್ ಒಪ್ಪಿಗೆ ಸೂಚಿಸುವಂತ ಸಾಧ್ಯತೆ ಇದೆ. ಮೊದಲಿಗೆ ಪ್ರಾಸಿಕ್ಯೂಷನ್, ಅದಾದ ಬಳಿಕ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಬೇಕಾಗುತ್ತೆ. ದರ್ಶನ್ಗೆ ಹೇಗೆ ಕಂಟಕ ಆಗುತ್ತೆ ಈ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಇದೆ. ಇಬ್ಬರು ವಿಟ್ನೆಸ್ಗಳು ಕೂಡ ಇದ್ದಾರೆ. ಅದರ ಜೊತೆಗೆ ದರ್ಶನ್ ಜೊತೆಗಿದ್ದಂಥವರೇ ಇದೀಗ ಮಾಫಿ ಸಾಕ್ಷಿ ಆಗಿಬಿಟ್ರೆ ಕಣ್ಣಾರೆ ಕಣ್ಣಂತವ್ರೆಲ್ಲವೂ ಕೂಡ A to Z ಅವ್ರು ಹೇಳೋದು, ಈ ವಿಟ್ನೆಸ್ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಇದಾವಲ್ಲ, ಅವುಗಳಿಗೆ ಪೂರಕ ಆಯ್ತು ಅಂತ ಆಗ್ಬಿಟ್ರೆ ದರ್ಶನ್ಗೆ ಬಹಳ ಕಷ್ಟ ಆಗ್ಬಿಡುತ್ತೆ. ದರ್ಶನ್ ಪರ ವಕೀಲರು ಸ್ವಲ್ಪ ಎಡವಿದ್ರೂ ಕೂಡ ದರ್ಶನ್ಗೆ ಈ ಪ್ರಕರಣದಲ್ಲಿ ಶಿಕ್ಷೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ.
ಬಂಧುಗಳು ಏನಂತೀರಿ ಕಮೆಂಟ್ ಮಾಡಿ. ಧನ್ಯವಾದ.